ರಾಜ್ಯ ಕಾಂಗ್ರೆಸ್ನಲ್ಲಿ ಗದ್ದುಗೆಗಾಗಿ ಗುದ್ದಾಟ ಜೋರಾಗಿರುವ ಸಂದರ್ಭದಲ್ಲಿ ಸೋನಿಯಾ ರಾಹುಲ್ ರಂಗಪ್ರವೇಶ ಆಗಿದೆ. ಕುರ್ಚಿ ಕಿತ್ತಾಟ, ಉಪಹಾರ ಸಭೆ ಸಿಕ್ಕೇ ಬಿಡುತ್ತಾ ಹಾಗಾದ್ರೆ ಪರಿಹಾರ? ಬ್ರೇಕ್ಫಾಸ್ಟ್ ಬಳಿಕ ಕಾದಿದೆಯಾ ಬಿಗ್ ಸಂದೇಶ? ಇವತ್ತು ಸಿಎಂ ಡಿಸಿಎಂ ಮಹತ್ವದ ಸಂದೇಶವನ್ನ ಸಾರೇ ಬಿಡ್ತಾರ? ಇವತ್ತು ಇಬ್ಬರು ಒಟ್ಟಿಗೆ ಸುದ್ದಿಗೋಷ್ಠಿ ನಡೆಸುವಂತಹ ಸಾಧ್ಯತೆಯೇ ಹೆಚ್ಚಿದೆ. ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ, ನಮ್ಮಲ್ಲಿ ಭಿನ್ನಾಭಿಪ್ರಾಯ ಇಲ್ಲ, ಮೂರನೇ ಆಟಕ್ಕೆ ಅವಕಾಶ ಇಲ್ಲ ಎಂಬ ಸಂದೇಶ ರವಾನೆಗೆ ಪ್ಲಾನ್. ಹೈ ಬುಲಾವ್ ಬರ್ತಾ ಇದ್ದಂತೆ ದೆಹಲಿಗೆ ತೆರಳಲು ಎರಡೂ ಬಣದ ನಾಯಕರುಗಳು ರೆಡಿಯಾಗಿದ್ದಾರೆ. ಹಾಗಾಗಿ ಇವತ್ತಿನ ಸಭೆ ತುಂಬ ನಿರ್ಣಾಯಕವಾಗಿದೆ, ಇವತ್ತಿನ ಸಭೆ ತುಂಬ ಮಹತ್ವದ್ದಾಗಿದೆ. ಇವತ್ತಿನ ಸಭೆಯ ನಂತರ ಆಗುವಂತಹ ಬೆಳವಣಿಗೆಗಳು ತುಂಬ ಮುಖ್ಯವಾಗ್ತಾ ಇದೆ. ಏನಾಗುತ್ತೆ ಅನ್ನೋದೇ ಈಗಿರುವಂತಹ ಕುತೂಹಲ. ನಾಳೆ ಸೋನಿಯಾ ಗಾಂಧಿ ನೇತೃತ್ವದಲ್ಲಿ ಸಭೆ, ಇವತ್ತು ಅದಕ್ಕೂ ಮೊದಲು ಇಬ್ಬರು ನಾಯಕರುಗಳು ಮುಖಾಮುಖಿಯಾಗುವುದಕ್ಕೆ ವೇದಿಕೆ ರೆಡಿಯಾಗಿದೆ. Definitely I'll go to Delhi with us. Delhi is our temple. Delhi is our temple. We have to go there. All of us are. Without Delhi, nothing can go. Congress party is a party with a big history, and always Delhi will guide us. We may rule here. Ultimately, we have a policy contained to the whatever the policies of the Congress party and the constitution. We have to work by that. So we will go to Delhi whenever they call me and the party leaders, including my chief minister. We will go there. ಹೈಕಮಾಂಡ್ನವರು ಅವ್ರಿಗೂ ಫೋನ್ ಮಾಡಿದರು, ನನಗೂ ಫೋನ್ ಮಾಡಿದರು, ನೀವಿಬ್ಬರು ಭೇಟಿ ಮಾಡಿ ಅಂತ. ಅದಕ್ಕೋಸ್ಕರ ಅವನಿಗೆ ನಾನು ಬ್ರೇಕ್ಫಾಸ್ಟಿಗೆ ಕರೆದಿದ್ದೀನಿ. ಬ್ರೇಕ್ಫಾಸ್ಟ್ ಬಂದಾಗ ಚರ್ಚೆ ಮಾಡ್ತೀವಿ. ಹೈಕಮಾಂಡ್ನವರು ನನ್ನ ಸ್ಟ್ಯಾಂಡ್ನಲ್ಲಿ ಏನು ಬದಲಾವಣೆ ಇಲ್ಲ. ಹೈಕಮಾಂಡ್ನವ್ರು ಏನು ಹೇಳ್ತಾರೆ ಅದ್ರ ಪ್ರಕಾರ ನಾನು ಕೇಳ್ತೀನಿ ಅಂತ ಹೇಳಿದ್ದೀನಿ. ಸೊ ಈಗಲೂ ಅದನ್ನೇ ಹೇಳ್ತೀನಿ, ನಾಳೆನೂ ಅದನ್ನೇ ಹೇಳ್ತೀನಿ. ನಾವಿಬ್ಬರು ಕೂಡ ಅವರು ಅನೇಕ ಸಾರಿ ಹೇಳಿದ್ದಾರೆ ಹೈಕಮಾಂಡ್ನವ್ರು ಹೇಳ್ದಾಗ ಕೇಳ್ತೀವಿ ಅಂತ. ನಾವು ಅನೇಕ ಸಾರಿ ಹೇಳಿದ್ದೀವಿ ಹೈಕಮಾಂಡ್ನವ್ರು ಹೇಳ್ದಾಗ ಕೇಳ್ತೀವಿ ಅಂತ. ಚರ್ಚೆ ಮಾಡ್ತೀವಿ. ಡೆಲ್ಲಿಗೆ ಕರೆದ್ರೆ ಹೋಗ್ತೀನಿ. ಮತ್ತಷ್ಟು ಡೀಟೇಲ್ಸ್ ಕೊಡೋದಕ್ಕೆ ಸುಖೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಖೇಶ್, ಪ್ರತಿಷ್ಠೆಗೆ ಬಿದ್ದಿರುವಂತಹ ಇಬ್ಬರೇ ಕೂತ್ಕೊಂಡು ಈ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಸ್ವತಃ ACC ಅಧ್ಯಕ್ಷರೇ ನನ್ನ ಕೈಯಲ್ಲಿ ಆಗಲ್ಲ ಅಂಥೇಳಿ ಕೈಚೆಲ್ಲಿ ಹೋಗಿರುವಂತಹ ವಿಚಾರ ಇದು. ಅಂಥದ್ರಲ್ಲಿ ಹೈಕಮಾಂಡ್ ಈ ರೀತಿಯ ಒಂದು ಸೂಚನೆ ಕೊಡುತ್ತೆ, ಇಬ್ಬರನ್ನೂ ಕೂಡ ಮುಖಾಮುಖಿ ಆಗೋದಕ್ಕೆ ಹೇಳುತ್ತೆ, ಚರ್ಚೆ ನಡೆಸೋದಕ್ಕೆ ಹೇಳುತ್ತೆ ಅಂದರೆ ಒಂದು ಲೆಕ್ಕಾಚಾರ ಇರಬೇಕು. ಏನದು ಹೈಕಮಾಂಡ್ನ ಲೆಕ್ಕಾಚಾರ? ಇಬ್ಬರಿಗೂ ಕೂಡ ಸತ್ಯ ಏನು ಅನ್ನುವಂಥದ್ದು ಗೊತ್ತಿದೆ ಅನ್ನುವಂಥದ್ದು ಹೈಕಮಾಂಡ್ನ ಲೆಕ್ಕಾಚಾರ ಅಂತ ಕಾಣಿಸ್ತಾ ಇದೆ. ಯಾಕಂದರೆ ಏನು ಮಾತುಕತೆ ನಡೆದಿತ್ತು ಅವತ್ತು ಅನ್ನೋದು, ಸರ್ಕಾರ ರಚನೆಯ ಸಂದರ್ಭದಲ್ಲಿ ನಾನು CM ಆಗಬೇಕು ಅನ್ನುವಂಥ ಒಂದು ಪಟ್ಟನ್ನು ಇವತ್ತು DCM ಆಗಿರುವಂಥ DK ಶಿವಕುಮಾರ್ ಅವರು ಹಿಡಿದಿದ್ರು. ಆದರೆ ಸಿದ್ದರಾಮಯ್ಯರಂಥ ಮಾಸ್ ಲೀಡರ್ನ ಏಕಾಏಕಿ ಸೈಡ್ ಲೈನ್ ಮಾಡಿ DK ಶಿವಕುಮಾರ್ ಅವ್ರನ್ನ CM ಮಾಡಿರೋದು ಎಫೆಕ್ಟ್ ಆಗ್ಬೋದು ಅನ್ನುವಂಥ ಲೆಕ್ಕಾಚಾರ ಹೈಕಮಾಂಡ್ ಹಾಕಿರ್ಬೋದು ಅವತ್ತಿಗೆ. ಯಾಕಂದರೆ ಇಬ್ಬರು ಜೋಡೆತ್ತಿನ ರೀತಿಯಲ್ಲಿ ದುಡಿದು ಸರ್ಕಾರವನ್ನು ತಂದಿದ್ರು. ಆದರೆ ಕಾಂಗ್ರೆಸ್ನಲ್ಲಿ ಒಂದು ಸಂಪ್ರದಾಯ ಇತ್ತು, KPCC ಅಧ್ಯಕ್ಷರು ಯಾರಾಗಿರ್ತಾರೋ, ಯಾರ ನೇತೃತ್ವದಲ್ಲಿ ಪಕ್ಷ ಅಧಿಕಾರಕ್ಕೆ ಬರುತ್ತೋ ಅವರಿಗೆ CM ಪಟ್ಟವನ್ನು ಕಟ್ಟುವಂಥದ್ದು ಹಿಂದೆ ಕೂಡ ಸಾಕಷ್ಟು ಬಾರಿ ಆಗಿತ್ತು. ಆದರೆ ಈ ಬಾರಿ ಆ ರೀತಿ ಅಧಿಕಾರಕ್ಕೆ ಬಂದು 136+ ಸೀಟ್ ಬಂದರೂ ಕೂಡ ಸಹಜವಾಗಿ DK ಶಿವಕುಮಾರ್ ಅವ್ರನ್ನ CM ಸ್ಥಾನಕ್ಕೆ ತರಲಿಕ್ಕೆ ಹೈಕಮಾಂಡ್ ಒಮ್ಮೆ ಯೋಚನೆ ಮಾಡ್ತು. ಕಾರಣ ಏನು ಅಂದರೆ ಸಿದ್ದರಾಮಯ್ಯ ಅಂತ ಮಾಸ್ ಲೀಡರ್ ಜೊತೆಗಿದ್ದಾರೆ ಅನ್ನುವಂಥ ಕಾರಣಕ್ಕಾಗಿ. ಹಾಗಾಗಿ ಅವತ್ತಿಬ್ಬರನ್ನು ಕೂರಿಸಿ ಒಂದು ಕಾಂಪ್ರಮೈಸಿಂಗ್ ಫಾರ್ಮುಲಾಗೆ ಬರಬೇಕು ಅಂತ ಹೇಳಿತ್ತು ಅನ್ನುವಂಥದ್ದು. ಆ ಕಾಂಪ್ರಮೈಸಿಂಗ್ ಫಾರ್ಮುಲಾ ಏನು ಅನ್ನುವಂಥದ್ದು ಹೈಕಮಾಂಡ್ನ 3-4 ನಾಯಕರುಗಳು ಮತ್ತು ಅದು ಬಿಟ್ಟರೆ ಸ್ಪಷ್ಟವಾಗಿ ಗೊತ್ತಿರುವಂಥ CM ಸಿದ್ದರಾಮಯ್ಯ ಮತ್ತು DCM DK ಶಿವಕುಮಾರ್ ಅವರಿಗೆ ಮಾತ್ರ. ಹಾಗಾಗಿ ನಿಮ್ಮಿಬ್ಬರಿಗೆ ವಿಷಯ ಗೊತ್ತು ಅಂತಾದಮೇಲೆ ಈ ವಿಚಾರದಲ್ಲಿ ಯಾಕೆ ಎಳೆದಾಟ ಇರಬೇಕು, ಅಥವಾ ಯಾಕೆ ಗೊಂದಲ ಆಗಬೇಕು, ಆ ಗೊಂದಲ ಪಕ್ಷ ಮತ್ತು ಸರ್ಕಾರಕ್ಕೆ ಯಾಕೆ ಮುಜುಗರವನ್ನು ಉಂಟು ಮಾಡಬೇಕು? ಹಾಗಾಗಿ ನೀವಿಬ್ಬರು ಮೊದಲು ಒಂದು ಕ್ಲಾರಿಟಿಗೆ ಬನ್ನಿ ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು. ಇಬ್ಬರು ಕೂತು ಮಾತಾಡುವಾಗ ಪರಸ್ಪರ ಏನು ಮಾತಾಡ್ಕೊಂಡಿದ್ವಿ ಅವತ್ತು ಅನ್ನೋದನ್ನ ರೀಕಾಲ್ ಮಾಡ್ಕೋಬೇಕು. ಅದ್ರ ಪ್ರಕಾರ ಯಾರು ನಡ್ಕೊಬೇಕು ಅಥವಾ ಯಾರು ನಡ್ಕೋತಾ ಇಲ್ಲ ಅನ್ನುವಂಥದ್ದು ಕೂಡ ಅವರಿಬ್ಬರು ತೀರ್ಮಾನ ಮಾಡ್ಕೊಳ್ಬೇಕಾಗುತ್ತೆ. ಯಥಾವತ್ತಾಗಿ ಅವರು ಈ ಒಂದು ಚರ್ಚೆಯನ್ನು ನಾವು ಮಾಡಿದ್ದೀವಿ, ಈ ವಿಚಾರಗಳು ಚರ್ಚೆ ಆಗಿದ್ದಾವೆ ಅನ್ನೋ ತೆಗೆದುಕೊಂಡು ಹೋಗಿ ಹೈಕಮಾಂಡ್ ನಾಯಕರ ಮುಂದೆ ಇಬ್ಬರು ಕೂತು ಒಟ್ಟಿಗೆ ಹೇಳ್ತಾರೆ. ಇಬ್ಬರು ಕೂತು ಒಟ್ಟಿಗೆ ಹೇಳಿದ ಮೇಲೆ ಹೈಕಮಾಂಡ್ ಒಂದು ತೀರ್ಮಾನಕ್ಕೆ ಬರುತ್ತೆ. ಅದು ಹಿಂದೆ ನಡೆದಂಥ ಮಾತುಕತೆ ಏನು, ಅದ್ರ ಪ್ರಕಾರ ಅಧಿಕಾರ ಹಸ್ತಾಂತರ ಆಗಬೇಕಾ ಅಥವಾ ಅಧಿಕಾರ ಹಸ್ತಾಂತರ ಅನ್ನುವಂಥದ್ದು ಸ್ವಲ್ಪ ಮುಂದೋಗ್ಬೇಕಾ ಅಥವಾ ಅಧಿಕಾರ ಹಸ್ತಾಂತರ ಅನ್ನೋದು ಇಲ್ವೇ ಇಲ್ವಾ, ಇವೆಲ್ಲವೂ ಕೂಡ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಯಾಕಂದರೆ ಹೈಕಮಾಂಡ್ಗೂ ಈ ವಿಚಾರ ಗೊತ್ತಿರೋದ್ರಿಂದ ಇವರಿಬ್ಬರ ನಡುವಿನ ಗೊಂದಲವನ್ನು ಪರಿಹರಿಸಿಕೊಂಡು ಬಂದರೆ ಮುಂದೆಲ್ಲವೂ ಕೂಡ ತೀರ್ಮಾನ ಮಾಡ್ತೀವಿ ಅನ್ನೋ ಸ್ಪಷ್ಟ ಸೂಚನೆ ಕೊಟ್ಟ ಹಿನ್ನೆಲೆಯಲ್ಲಿ ಇವತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನಿವಾರ್ಯವಾಗಿ CM DCM ಇಬ್ಬರು ಕೂಡ ಸೇರಲೇಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆದಂತೆ ಕಾಣಿಸ್ತಾ ಇದೆ. ಪ್ರೇಮ್. ಓಕೆ, ಥ್ಯಾಂಕ್ ಯು ಸುಖೇಶ್ ತಮ್ಮೆಲ್ಲ ಮಾಹಿತಿಗಾಗಿ.